ನಮಸ್ಕಾರ ವೀಕ್ಷಕರೇ, ಶ್ರೀ ಎಂ ರವರ ಆತ್ಮಚರಿತ್ರೆಯ 22ನೇ ಅಧ್ಯಾಯಕ್ಕೆ ಸ್ವಾಗತ. ಬಾಲಕ ಶ್ರೀ ಎಂ ತನ್ನ ಗುರುಗಳ ಜೊತೆ ಅರುಂಧತಿ ಗುಹೆಯಲ್ಲಿ ನಾಗಲೋಕದ ಮುಖ್ಯಸ್ಥನೊಂದಿಗೆ ನಡೆಸಿದ ಭೇಟಿಯ ಮರುದಿನ ಗಂಗಾ ತೀರದ ಕಿರಿದಾದ ಹಾದಿಯುದ್ದಕ್ಕೂ ನಡೆಯುತ್ತಾ ಋಷಿಕೇಶ ತಲುಪಿದರು. ದಾರಿಯುದ್ದಕ್ಕೂ ಅಸಂಖ್ಯಾತ ನವಿಲುಗಳು, ಮಂಗಗಳು, ಕರಿಮೂತಿಯ ಲಂಗೂರ್ಗಳು ಕಾಣಸಿಕ್ಕಿದವು. ಲಕ್ಷ್ಮಣಝೂಲ ಪ್ರಾಂತ್ಯದಲ್ಲಿ ಅನೇಕ ರೀತಿಯ ಸಾಧು ಸನ್ಯಾಸಿಗಳಿದ್ದರು. ವಿವಿಧ ಪಂಥಗಳಿಗೆ ಸೇರಿದ ಅನೇಕ ಆಶ್ರಮಗಳೂ ಇದ್ದವು. ಅಲ್ಲಿ ಸುಮ್ಮನೆ ನಡೆಯುತ್ತಾ ಹೋದರೆ ಎಲ್ಲಿಂದಲೋ ಭಕ್ತಿ ಸಂಗೀತ, ತಾಳವಾದ್ಯಗಳ ನಾದ ಕಿವಿಗೆ ಬೀಳುತ್ತಿತ್ತು. ಗಂಗಾ ನದಿಗೆ ಅಡ್ಡಲಾಗಿ ಹಾಕಿದ್ದ ಒಂದು ಕಿರಿದಾದ ಹಗ್ಗದಿಂದ ಮಾಡಿದ್ದ ತೂಗು ಸೇತುವೆ ಲಕ್ಷ್ಮಣಝೂಲ. ಬಾಲಕ ಶ್ರೀ ಎಂ ತನ್ನ ಗುರುಗಳೊಂದಿಗೆ ಪಕ್ಕದಲ್ಲಿದ್ದ ಸ್ನಾನದ ಘಾಟಿಗೆ ತೆರಳಿ ಗಂಗೆಯ ತಂಪಾದ ನೀರಿನಲ್ಲಿ ಮುಳುಗು ಹಾಕಿದರು. ಪಕ್ಕದ ಅನ್ನಛತ್ರದಿಂದ ಈತ ತಂದ ರೋಟಿ ಹಾಗೂ ದಾಲನ್ನು ಇಬ್ಬರು ತಿಂದು ಮುಗಿಸಿದರು. ಪಕ್ಕದ ಅರಳಿ ಮರದ ನೆರಳಿನಲ್ಲಿ ಸ್ವಲ್ಪ ಕಾಲ ವಿಶ್ರಾಂತಿ ಪಡೆದ ಇವರು ಪ್ರಯಾಣ ಮುಂದುವರಿಸಿ ಮಧ್ಯಾಹ್ನದ ವೇಳೆಗೆ ಮುನಿಕೀರೇತಿಗೆ ತಲುಪಿದ್ದರು. ಗಂಗೆಯ ಒಂದು ದಡ ಬದ್ರಿನಾಥಕ್ಕೆ ಸಾಗುವ ಜನರಿಂದಲೂ ವಾಹನಗಳಿಂದಲೂ ಕೂಡಿದ ಜನನಿಬಿಡ ರಸ್ತೆಯಾದರೆ, ಇನ್ನೊಂದು ದಡದಲ್ಲಿ ಡಿವೈನ್ ಲೈಫ್ ಸೊಸೈಟಿ, ಯೋಗನಿಕೇತನ ಹಾಗೂ ಇನ್ನೂ ಅನೇಕ ಆಶ್ರಮಗಳಿದ್ದವು. ಗಂಗಾ ತೀರದುದ್ದಕ್ಕೂ ಆಧ್ಯಾತ್ಮಿಕ ಅನ್ವೇಷಕರಲ್ಲಿ ಅನೇಕರು ಏಕಾಂತವಾಗಿ ಪುಟ್ಟ ಪುಟ್ಟ ಕುಟೀರಗಳಲ್ಲಿದ್ದರೆ, ಇನ್ನೂ ಕೆಲವರು ದೊಡ್ಡ ದೊಡ್ಡ ಆಶ್ರಮಗಳಲ್ಲಿ ವಾಸಿಸುತ್ತಿದ್ದರು. ನೀಲಕಂಠ ಬೆಟ್ಟದ ತುದಿಯಲ್ಲಿ ನೀಲಕಂಠ ದೇವಸ್ಥಾನವಿದೆ. ಅಲ್ಲಿಗೆ ಹೋಗುವ ದಾರಿಯಲ್ಲಿ ಮೌನಿ ಬಾಬಾರ ಗುಹೆಯೂ ಇದೆ. ಬಾಬಾಜಿ ಈತನನ್ನು ನೇರವಾಗಿ ಆ ಗುಹೆಗೆ ಕರೆದುಕೊಂಡು ಹೋದರು. ಅಲ್ಲಿಂದ ಗಂಗೆಯ ಹರಿವಿನ ಜೊತೆಗೆ ಸಾಗಿದರೆ ಇಂದಿಗೂ ಆನೆಗಳ ಸಂಚಾರವಿರುವ ಒಂದು ಕಾಡು ಕಾಣಸಿಗುತ್ತದೆ. ಅದರ ಬಲಭಾಗ ಈಗ ರಾಜಾಜಿ ರಾಷ್ಟ್ರೀಯ ಉದ್ಯಾನವನಕ್ಕೆ ಸೇರಿಕೊಂಡಿದೆ. ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಎಂಬ ಒಂದು ಬಗೆಯ ಯೋಗತಂತ್ರವನ್ನು ಜಗತ್ಪ್ರಸಿದ್ಧಗೊಳಿಸಿದ ಹೆಸರಾಂತ ಮಹೇಶ್ ಯೋಗಿ ಕಟ್ಟಿಸಿದ್ದ ಹವಾನಿಯಂತ್ರಿತ ಗುಹೆಗಳು ಮೌನಿ ಬಾಬರ ಗುಹೆಗಿಂತ ಮೊದಲೇ ಸಿಗುತ್ತವೆ. ಬಾಬಾಜಿ ಹಾಗೂ ಮೌನಿ ಬಾಬರ ನಡುವೆ ಒಂದು ವ್ಯವಸ್ಥೆ ಇತ್ತು. ಬಾಬಾಜಿ ಋಷಿಕೇಶಕ್ಕೆ ಹೋದಾಗಲೆಲ್ಲ ತಂಗುವುದು ಮೌನಿ ಬಾಬರ ಗುಹೆಯಲ್ಲಿ. ಆಗ ಮೌನಿ ಬಾಬಾ ನೀಲಕಂಠ ಪರ್ವತದ ತುದಿಯಲ್ಲಿರುವ ತನ್ನ ಕುಟೀರಕ್ಕೆ ನೆಲೆ ಬದಲಾಯಿಸುತ್ತಿದ್ದರು. ದೂರವಾಣಿಗಿಂತಲೂ ನಿಖರವಾಗಿ ಅವರಿಬ್ಬರ ನಡುವಿನ ಟೆಲಿಪತಿಯಂತಹ ಉನ್ನತ ಸಂಪರ್ಕ ಸಾಧನ ಕೆಲಸ ಮಾಡುತ್ತಿತ್ತು. ಇವರು ಮೌನಿ ಬಾಬಾರ ಗುಹೆಯನ್ನು ತಲುಪಿದೊಡನೆ ಅವರ ಯುವ ಶಿಷ್ಯನೊಬ್ಬ ಇವರನ್ನು ಸ್ವಾಗತಿಸಿದನು. ಬಾಬಾಜಿ ಆತನನ್ನು ಬೇಟಾ ಎಂದು ಸಂಬೋಧಿಸಿದರು. ಆತ ಬಾಬಾಜಿಯ ಪಾದಗಳಿಗರಗಿ ಆಶೀರ್ವಾದ ಪಡೆದುಕೊಂಡನು. ಮೌನಿ ಬಾಬಾರ ಗುಹೆ ಸಾಕಷ್ಟು ವಿಶಾಲವಾಗಿದ್ದು, ಗುಹೆಯ ಬಾಯಿಯ ಬಳಿ ಧ್ವನಿಯೊಂದು ಉರಿಯುತ್ತಿತ್ತು. ಗುಹೆಯೊಳಗೆ 2 ಮರದ ಹಲಗೆಗಳನ್ನು ಹಾಕಿ ಅವುಗಳ ಮೇಲೆ ರಗ್ಗುಗಳನ್ನು ಹಾಸಿ ಇವರಿಗೆ ಮಂಚ ಸಿದ್ಧಪಡಿಸಿದ್ದರು. ಪೂಜೆಯಲ್ಲಿ ಶುದ್ಧ ನೀರು ಮತ್ತು ನಿಮಗಿಬ್ಬರಿಗಾಗುವಷ್ಟು ಚಪಾತಿ, ದಾಲ್ ಹಾಗೂ ಪಲ್ಯ ತಂದಿರಿಸಿದ್ದೇನೆ ಎಂದ ಆ ಯುವ ಸಾಧು ಈತನಿಗಾಗಿ ಬಾಬಾ ಕಲ್ಲು ಸಕ್ಕರೆಯನ್ನು ಕಳಿಸಿದ್ದಾರೆ. ಬೆಳಿಗ್ಗೆ ಮತ್ತು ಸಾಯಂಕಾಲ ನಿಮಗಾಗಿ ಆಹಾರ ತಂದುಕೊಡಲು ಮೌನಿ ಬಾಬಾ ತಿಳಿಸಿದ್ದಾರೆ ಹಾಗೂ ಅವರು ನಿಮಗೆ ತಮ್ಮ ನಮಸ್ಕಾರ ತಿಳಿಸಿದ್ದಾರೆ. ಕೆಲವೇ ದಿನಗಳಲ್ಲಿ ಅವರು ನಿಮ್ಮನ್ನು ಕಾಣುತ್ತಾರಂತೆ ಎನ್ನುತ್ತಾ ಬಾಬಾಜಿಯ ಪಾದಗಳಿಗೆ ನಮಸ್ಕರಿಸಿ ಹೊರಟು ಹೋದನು. ಓ, ಹೇಳಲು ಮರೆತಿದ್ದೆ, ನೀಲಕಂಠದಲ್ಲಿ ಒಮ್ಮೆ ಮೌನಿ ಬಾಬರು ಶ್ರೀ ಗುರು ಬಾಬಾಜಿಯವರನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದಿದ್ದರು ಎಂದರು ಬಾಬಾಜಿ. ಬಾಬಾಜಿಯು ಮರೆಯುವವರೇ ಎಂದು ಅಚ್ಚರಿಗೊಂಡ ನೀತ 20 ದಿವಸಗಳನ್ನು ಬಾಬಾಜಿಯ ಜೊತೆ ಆ ಗುಹೆಯಲ್ಲಿ ಕಳೆದ ಬಾಲಕ ಶ್ರೀ ಎಂ ಆ ಸಮಯದಲ್ಲಿ ಯೋಗ ಮತ್ತು ಪವಿತ್ರ ಗ್ರಂಥಗಳ ಸಾರದ ಕುರಿತು ಸೂಚನೆ, ಮಾರ್ಗದರ್ಶನವನ್ನು ಬಾಬಾಜಿಯಿಂದ ಪಡೆದುಕೊಂಡನು. ಉಪನಿಷತ್ತುಗಳು, ಯೋಗಸೂತ್ರಗಳು, ಹಠಯೋಗ ಪ್ರದೀಪಿಕಾ, ಷಟ್ಚಕ್ರ ನಿರೂಪಣ, ಗೋರಕ್ಷ ಶತಕ, ಕುಲಾರ್ಣವ ತಂತ್ರ, ಮಹಾನಿರ್ವಾಣ ತಂತ್ರ ಹಾಗೂ ನಾಗಾರ್ಜುನರು ಬರೆದ ಪ್ರಸಿದ್ಧ ಬೌದ್ಧ ಗ್ರಂಥ ಪ್ರಜ್ಞಾಪರಿಮಿತ ಮುಂತಾದವುಗಳು ಬಾಬಾಜಿ ಚರ್ಚಿಸಿದ ಮಹಾನ್ ಕೃತಿಗಳಲ್ಲಿ ಕೆಲವು. ಚರ್ಚೆಗೆ ಯಾವ ಪುಸ್ತಕದ ಆಧಾರ ಹಾಗೂ ದಾಖಲೆಗಳ ಅಗತ್ಯವೇ ಬಾಬಾಜಿಗಿರಲಿಲ್ಲ. ಎಲ್ಲವೂ ಅವರ ಮಸ್ತಕದಲ್ಲಿಯೇ ಇತ್ತು. ಋಷಿಕೇಶದಲ್ಲಿ ದಿನದಿಂದ ದಿನಕ್ಕೆ ಏರುತ್ತಲೇ ಇದ್ದ ದಕ್ಷಿಣ ಭಾರತದ ಯಾತ್ರಾರ್ಥಿಗಳಿಗಾಗಿಯೇ ತೆರೆದ ಒಂದು ಸಣ್ಣ ಉಪಹಾರ ಮಂದಿರ ಮದ್ರಾಸ್ ಕಫೆ. ಸನ್ಯಾಸಿಯಾಗಲು ಹೋಗಿ ವಿಫಲನಾದ ಓರ್ವ ದಕ್ಷಿಣ ಭಾರತೀಯ ಇದನ್ನು ಪ್ರಾರಂಭಿಸಿದನಂತೆ. ಅಪರಿಚಿತ ಹಲ್ಲೆಕೋರರಿಂದ ಆತನ ಕೊಲೆಯಾದ ನಂತರ ಅದರ ಆಡಳಿತ ಸ್ಥಳೀಯರ ವಶಕ್ಕೆ ಬಂದಿತ್ತು. ಮೌನಿ ಬಾಬಾರ ಗುಹೆ ಸೇರಿದ 2ನೇ ದಿನ ಬಾಬಾಜಿ ಈತನ ಕೈಗೆ 20 ರೂಪಾಯಿಗಳನ್ನಿತ್ತು. ನಿನಗೆ ಎಷ್ಟು ಸಾಧ್ಯವೋ ಅಷ್ಟು ಮಸಾಲೆ ದೋಸೆ ತಿನ್ನು ಎಂದರು. ಈತ ದೋಣಿಯಲ್ಲಿ ನದಿ ದಾಟಿ ಮದ್ರಾಸ್ ಕಫೆಗೆ ಹೋಗಿ 2 ಮಸಾಲೆ ದೋಸೆ ಹಾಗೂ ಚಹಾ ಕುಡಿದು ಬಂದ ನಂತರ ದೋಸೆಯ ಬಗ್ಗೆ ವಿಶೇಷ ಆಸಕ್ತಿಯನ್ನು ಮರುಕಳಿಸಲಿಲ್ಲವಂತೆ. ಒಂದು ದಿನ ಈತ ಎಂದಿನಂತೆ ತನ್ನ ಬೆಳಗ್ಗಿನ ಕಲಿಕಾ ಅವಧಿಯ ನಂತರ ಗುಹೆಯಿಂದ ಹೊರಬಂದು ಗಂಗಾ ತೀರದಲ್ಲಿ ಒಂದು ಬಂಡೆಯ ಮೇಲೆ ಕುಳಿತಿದ್ದನು. ಅಲ್ಲೇ ಇನ್ನೊಂದು ಬಂಡೆಯ ಮೇಲೆ ತಿಳಿ ನೀಲಿ ಉಡುಪು ತೊಟ್ಟಿದ್ದ ಅಮೇರಿಕನ್ ಯುವತಿಯೊಬ್ಬಳು ತನ್ನ ಕಾಲನ್ನು ನೀರಲ್ಲಿ ಇಳಿಬಿಟ್ಟು ಕೂತಿದ್ದಳು.
ಈತ ನೋಡುತ್ತಿದ್ದಂತೆ ಆಕೆ ವಾಂತಿ ಮಾಡಲಾರಂಭಿಸಿದಳು. ವಾಂತಿ ಮಾಡುತ್ತಾ ಆಕೆ ತನ್ನ ಹೊಟ್ಟೆಯನ್ನು ಗಟ್ಟಿಯಾಗಿ ಅಮುಕಿ ಹಿಡಿದುಕೊಳ್ಳುತ್ತಿದ್ದಳು. ಆಕೆಯ ಮುಖ ತೀವ್ರ ನೋವಿನಿಂದ ಕಿವುಚಿಕೊಂಡಿತ್ತು. ವಾಂತಿ ನಿಂತ ನಂತರ ಆಕೆ ಫ್ಲಾಸ್ಕ್ ಬಗ್ಗಿಸಿ ಏನನ್ನೋ ಕುಡಿದಳು. ಈತ ಅಲ್ಲಿಂದೆದ್ದು ನಿಧಾನವಾಗಿ ಅವಳ ಬಳಿ ಬಂದು ಏನಾದರೂ ಸಹಾಯ ಮಾಡಲಿ ಎಂದನು. ಆಕೆ ಈತನನ್ನೇ ನೋಡುತ್ತಾ ಸಹಾಯ ಮಾಡುವಂತಿದ್ದರೆ ಚೆನ್ನಾಗಿತ್ತು, ಆದರೆ ಸಾಧ್ಯವಿಲ್ಲ ಎಂದಳು. ಯಾಕೆ ಎಂದು ಕೇಳಿದ ಈತನ ಬಳಿ ಆಕೆ ತನ್ನ ಕತೆ ಹೇಳಲಾರಂಭಿಸಿದಳು. ಆಕೆ ಅಮೆರಿಕಾದ ಫಿಲಡೆಲ್ಫಿಯಾದವಳು. ಓರ್ವ ಮೈಕ್ರೋಬಯಾಲಜಿಸ್ಟ್ ಆಗಿದ್ದ ಆಕೆಗೆ ಪ್ರಯಾಣವೆಂದರೆ ಬಲು ಪ್ರಿಯವಾಗಿತ್ತು. 4 ವರ್ಷಗಳ ಹಿಂದೆಯಷ್ಟೇ ಆಕೆ ಭಾರತಕ್ಕೆ ಬಂದಿದ್ದು ಭಾರತದ ಇತರ ಸ್ಥಳಗಳೊಂದಿಗೆ ಹರಿದ್ವಾರ, ರಿಷಿಕೇಶಕ್ಕೂ ಭೇಟಿ ನೀಡಿದ್ದಳು. ಗಂಗಾ ನದಿ ಹಾಗೂ ರಿಷಿಕೇಶದ ಮೇಲೆ ಆಕೆಗೆ ಎಷ್ಟು ಮೋಹ ಬೆಳೆಯಿತೆಂದರೆ ಆಕೆ ಪ್ರತಿ ವರ್ಷ ಅಲ್ಲಿಗೆ ಬಂದು 1 ತಿಂಗಳುಗಳ ಕಾಲ ಅಲ್ಲಿದ್ದು ಹಿಂದಿರುಗುತ್ತಿದ್ದಳು. ಹಿಂದೂ ಧರ್ಮದಲ್ಲಾಗಲಿ ಗುರುಗಳು ಆಶ್ರಮಗಳಲ್ಲಾಗಲಿ ತನಗೆ ನಂಬಿಕೆಯಿಲ್ಲವೆಂದು, ತನಗಿಷ್ಟವಾದ ಬೆಟ್ಟಗುಡ್ಡಗಳನ್ನು ನದಿ ತಟಗಳಲ್ಲಿ ಅಡ್ಡಾಡಲು ತಾನು ಬಂದಿರುವುದೆಂದು ಹೇಳಿಕೊಂಡಳು. 6 ತಿಂಗಳ ಹಿಂದೆ ಆಕೆಗೆ ಅಜೀರ್ಣ ಮತ್ತು ವಿಪರೀತ ಹೊಟ್ಟೆನೋವು ಕಾಣಿಸಿಕೊಂಡಿತಂತೆ. ವೈದ್ಯರು ತಪಾಸಣೆ ಮಾಡಿ ದೊಡ್ಡ ಕರುಳಿನ ಕ್ಯಾನ್ಸರ್ ಅಂದರು. 2 ತಿಂಗಳ ಕಾಲ ಚಿಕಿತ್ಸೆ ನಡೆದು ಕಾಯಿಲೆ ಕೊಂಚ ಇಳಿಮುಖವಾದಂತೆ ಅನಿಸಿದರು. ಮತ್ತೆ 2 ವಾರಗಳಲ್ಲಿ ಅದು ಮೊದಲಿಗಿಂತ ಉಲ್ಬಣಿಸಿದಂತೆ. ವೈದ್ಯರು ಮತ್ತೆರಡು ತಿಂಗಳು ಚಿಕಿತ್ಸೆ ಮುಂದುವರಿಸಿ ಸೋತು ಕೈಬಿಟ್ಟರು. ಕಾಯಿಲೆ ತೀರ ವಿಪರೀತ ಹಂತ ತಲುಪಿತ್ತು. ವೈದ್ಯರ ಪ್ರಕಾರ ಆಕೆ 2 ತಿಂಗಳುಗಳಿಗಿಂತ ಜಾಸ್ತಿ ಬದುಕಲಾರಳು. ಸದ್ಯ ಮಾಡಬಹುದಾದ ಒಂದೇ ಕೆಲಸವೆಂದರೆ ನೋವು ಶಮನಕ್ಕೆ ಔಷಧಿ ತೆಗೆದುಕೊಳ್ಳುವುದು. ಆಕೆಯ ಹೊಟ್ಟೆಯಲ್ಲಿ ಈಗ ಏನೂ ಉಳಿಯುತ್ತಿರಲಿಲ್ಲ. ದ್ರವ ಪದಾರ್ಥ ಕೂಡ ವಾಂತಿಯಾಗುತ್ತಿತ್ತು. ಮಲದಲ್ಲಿ ರಕ್ತದ ಕಲೆಗಳು ಕಂಡುಬರುತ್ತಿದ್ದವು. ಇಂತಹ ನಿರ್ಣಾಯಕ ಸಂದರ್ಭದಲ್ಲಿ ಆಕೆ ರಿಷಿಕೇಶಕ್ಕೆ ಬಂದು ತನಗೆ ಪ್ರಿಯವಾದ ನದಿಯೊಂದಿಗೆ ತನ್ನ ಅಂತ್ಯದವರೆಗೆ ಇಲ್ಲೇ ಇದ್ದು ಬಿಡುವುದು ಎಂದು ತೀರ್ಮಾನಿಸಿ ಪ್ರವಾಸಿ ವೀಸಾ ಪಡೆದುಕೊಂಡು ಸೀದಾ ರಿಷಿಕೇಶಕ್ಕೆ ಬಂದಿದ್ದಳು. ಇಲ್ಲಿಗೆ ತಾನು ಬಂದು 2 ವಾರವಾಯಿತು. ತಾನು ಇನ್ನು ಹೆಚ್ಚು ಕಾಲ ಬದುಕಲಾರೆ. ತಾನು ಮರಣ ಹೊಂದಿದರೆ ತನ್ನ ಅಣ್ಣನಿಗೆ ವಿಷಯ ತಿಳಿಸಲು ಸಾಧ್ಯವೇ ಎಂದು ಕೇಳಿದ ಆಕೆ ತಾನು ಸ್ವರ್ಗಾಶ್ರಮದಲ್ಲಿ ಉಳಿದುಕೊಂಡಿರುವುದಾಗಿಯೂ ಅಲ್ಲಿಗೆ ಬಂದರೆ ಅಣ್ಣನ ದೂರವಾಣಿ ಸಂಖ್ಯೆ ಹಾಗೂ ಕರೆ ಮಾಡಲು ಅಗತ್ಯವಿರುವಷ್ಟು ಹಣ ಕೊಡುವುದಾಗಿಯೂ ಹೇಳಿ ಮತ್ತೊಮ್ಮೆ ವಾಂತಿ ಮಾಡಿದಳು. ಇದನ್ನೆಲ್ಲ ನೋಡುತ್ತಾ ನಿಂತಿದ್ದ ಬಾಲಕ ಶ್ರೀ ಎಂ ಬಹಳ ಬೇಸರಗೊಂಡು, ಇಲ್ಲಿ ಕೇಳು ಜೆನ್ನಿ, ನಿನಗೆ ಗುರುಗಳಲ್ಲಿ ನಂಬಿಕೆ ಇಲ್ಲದಿದ್ದರೂ ಪರವಾಗಿಲ್ಲ. ಆದರೂ ದಯಮಾಡಿ ಒಮ್ಮೆ ನನ್ನ ಗುರುಗಳನ್ನು ಕಾಣುವೆಯಾ? ಅವರನ್ನು ಕಂಡು ಏನಾಗಲಿದೆ ಎಂದು ನನಗೆ ಗೊತ್ತಿಲ್ಲ. ಆದರೆ ಅವರ ಆಶೀರ್ವಾದದಿಂದ ನಿನಗೆ ಬಹಳ ಪ್ರಯೋಜನವಾಗಲಿದೆ. ದಯವಿಟ್ಟು ಬಾ ಜೆನ್ನಿ ಎಂದನು ಆರ್ದ್ರನಾಗಿ. ಸರಿ, ಬರುತ್ತೇನೆ ಎಂದ ಈಕೆಯಲ್ಲಿ, ನೀನು ಸ್ವಲ್ಪ ಹೊತ್ತು ಇಲ್ಲೇ ಇರು, ನಾನು ಗುರುಗಳಲ್ಲಿ ಕೇಳಿ ಬರುತ್ತೇನೆ. ಅಲ್ಲಿಯವರೆಗೆ ಪ್ಲೀಸ್ ಇಲ್ಲೇ ಇರು ಎಂದು ಹೇಳಿ ಬಿಲ್ಲಿನಿಂದ ಬಿಟ್ಟ ಬಾಣದ ಹಾಗೆ ಓಡಿ ಗುಹೆ ಮುಂದೆ ತಲುಪಿದ್ದನು. ಗುಹೆ ಮುಂದೆ ನಿಂತುಕೊಂಡಿದ್ದ ಬಾಬಾಜಿ ಈತನನ್ನು ನೋಡಿ, ಓ, ನಿಜಕ್ಕೂ ಬಹಳ ವೇಗದ ಓಟ ಎಂದು ಬಿಟ್ಟರು. ಈತ ಒಂದೇ ಉಸಿರಿಗೆ ಅಲ್ಲಿ ನಡೆದುದನ್ನೆಲ್ಲ ಹೇಳಿದಾಗ ಬಾಬಾಜಿ, ಆಕೆಯನ್ನು ಡಿವೈನ್ ಲೈಫ್ ಸೊಸೈಟಿಯದೊಂದು ಆಸ್ಪತ್ರೆ ಇದೆ, ಅಲ್ಲಿಗೆ ಕರೆದುಕೊಂಡು ಹೋಗು. ನಾನು ವೈದ್ಯನಲ್ಲ, ಹಾಗೂ ಈಗ ನಾನು ಯಾವ ಅಮೆರಿಕನ್ ಹುಡುಗಿಯನ್ನು ನೋಡಲಿಚ್ಛಿಸುವುದಿಲ್ಲ ಎಂದರು. ಆಗ ಬಾಲಕ ಶ್ರೀ ಎಂ ಕಂಬನಿ ತುಂಬಿಕೊಂಡು, ಆಕೆಯ ಬಗ್ಗೆ ಇಷ್ಟೊಂದು ಕಠಿಣವಾಗಬೇಡಿ ಬಾಬಾಜಿ, ಆಕೆಗೆ ನಿಮ್ಮ ಆಶೀರ್ವಾದದ ಅಗತ್ಯವಿದೆ. ನೀವು ಅವಳೊಂದಿಗೆ ಮಾತನಾಡದಿದ್ದರೂ ಒಮ್ಮೆ ಅವಳ ಮೇಲೆ ದೃಷ್ಟಿ ಹರಿಸಿ, ದಯವಿಟ್ಟು ಬಾಬಾಜಿ ಎಂದು ಅಂಗಲಾಚಿದನು. ಆಗ ಬಾಬಾಜಿ ಅಕ್ಕರೆಯಿಂದ ಆತನ ಹೆಗಲ ಮೇಲೆ ಕೈಯನ್ನಿಟ್ಟು ನಗುತ್ತಾ, ನಿನ್ನನ್ನು ಪರೀಕ್ಷಿಸುತ್ತಿದ್ದೆ ಮಗು, ನಾನು ಅವಳನ್ನು ಖಂಡಿತವಾಗಿಯೂ ನೋಡುತ್ತೇನೆ. ಆಕೆಯನ್ನು ಕರೆದುಕೊಂಡು ಬಾ, ಅಥವಾ ನಾನೇ ಕೆಳಗೆ ಬರಲೇ ಅಂದರು. ಬೇಡ, ನಾನೇ ಅವಳನ್ನು ಕರೆತರುತ್ತೇನೆಂದು ಹೇಳಿ ಪುನಃ ಈತ ಬಾಣದಂತೆ ಓಡುತ್ತಾ ಆಕೆಯ ಬಳಿ ಬಂದು, ಬೇಗ ಬಾ, ಅವರು ನಿನ್ನನ್ನು ನೋಡುತ್ತಾರಂತೆ ಎಂತಂದು ನಿದ್ರಾಣಿಯಾಗಿ ನಡೆಯಲಾರದ ಆಕೆಯ ಕೈ ಹಿಡಿದುಕೊಂಡು ಗುಹೆ ತಲುಪುವಷ್ಟರಲ್ಲಿ ಆಕೆ ಇನ್ನೇನು ಕುಸಿದು ಬೀಳುವಂತಿದ್ದಳು. ಬಾಬಾಜಿ ಈತನಲ್ಲಿ, ಆಕೆಗೆ ನನ್ನ ಕಮಂಡಲದಿಂದ ನೀರು ಕುಡಿಸಿ ಹಾಗೆಯೇ ರಗ್ಗಿನ ಮೇಲೆ ಕೂರಿಸು ಎಂದರು. ನೀರು ಕುಡಿದ ಆಕೆಗೆದುರಾಗಿ ಬಾಬಾಜಿ ಕುಳಿತು ತನ್ನ ಬಲಕೈ ಚಾಚಿ ಆಕೆಯ ತಲೆಮುಟ್ಟಿ ಆಶೀರ್ವದಿಸಿದರು. ಕೂಡಲೇ ಆಕೆ ತನ್ನ ಕತೆ ಹೇಳಲಾರಂಭಿಸಿದರು. ಈತನಿಗೆ ಆಕೆ ಬಹಳ ವೇಗವಾಗಿ ಮಾತನಾಡುತ್ತಾಳೆ. ಬಾಬಾಜಿಗೆ ಅದು ಅರ್ಥವಾಗಲಿಕ್ಕಿಲ್ಲವೆಂದುಕೊಂಡು ತಾನು ಅವಳೇನು ಹೇಳುತ್ತಿದ್ದಾಳೆ ಎಂದು ವಿವರಿಸಲು ಮಧ್ಯಪ್ರವೇಶಿಸಿದನು. ಆಗ ಬಾಬಾಜಿ, ಬೇಡ, ನನಗೆ ಅರ್ಥವಾಗುತ್ತದೆ, ನೀನು ಮುಂದುವರೆಸು ಎಂದು ಆಕೆಯಲ್ಲಿ ಹೇಳಿದರು. ಅವರ ಉಚ್ಚಾರವು ಅವಳದರಂತೆ ಅಮೇರಿಕನ್ ಇಂಗ್ಲಿಷ್ನಲ್ಲಿತ್ತು. ಆಕೆಯ ಕಥೆಯನ್ನು ಕೇಳಿದ ಬಾಬಾಜಿಯ ದೃಷ್ಟಿ ಕರುಣಾಪೂರಿತವಾಯಿತು. ಅವರಂದರು, ಮಗು, ಪ್ರೀತಿಯ ಹುಡುಗಿ,
ನಾವೆಲ್ಲರೂ ಸಾಯುವವರೇ. ನೀನು, ನಾನು, ಇವನು ಎಲ್ಲರೂ ಒಂದು ದಿನ ಸಾಯಲೇಬೇಕು. ಸಾವಿನಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅದು ನಮ್ಮ ನಿರಂತರ ಸಂಗಾತಿ. ಹಾಗಾಗಿ ಅದನ್ನು ಶಾಂತವಾಗಿ ಸ್ವೀಕರಿಸು. ಅದು ನಿನ್ನ ಗೆಳೆಯನಾಗುತ್ತದೆ. ನಾನು ನಿನಗೊಂದು ಸರಳ ಧ್ಯಾನ ಹಾಗೂ ಉಸಿರಾಟದ ತಂತ್ರವನ್ನು ಹೇಳಿಕೊಡುತ್ತೇನೆ. ಅದು ನಿನ್ನ ನೋವನ್ನು ನಿಯಂತ್ರಣದಲ್ಲಿಡುತ್ತದೆ. ಶಾಂತಚಿತ್ತದಿಂದ ನಿನ್ನ ದೇಶಕ್ಕೆ ಹಿಂದಿರುಗು. ಎಲ್ಲ ಮಹಾನ್ ಚೇತನಗಳ ಆಶೀರ್ವಾದವು ನಿನ್ನ ಮೇಲಿರಲಿ ಎಂದು ಹೇಳಿ ಪ್ರತಿದಿನ 2 ಬಾರಿ ಅಭ್ಯಾಸ ಮಾಡಬೇಕಾದ ಒಂದು ಸರಳ ತಂತ್ರವನ್ನು ಆಕೆಗೆ ಹೇಳಿಕೊಟ್ಟರು. ಆಕೆಯ ಮುಖದ ಮೇಲಿನ ಚಿಂತೆಯ ಛಾಯೆ ಕರಗಿ ಶಾಂತತೆ ಆವರಿಸಿದಂತೆ ಕಂಡಳು. ಇನ್ನು ಸ್ವರ್ಗಾಶ್ರಮಕ್ಕೆ ಹಿಂದಿರುಗಬಹುದು ಎಂದರು ಬಾಬಾಜಿ. ಅಲ್ಲಿಂದ ವಾಪಸ್ಸು ಸ್ವರ್ಗಾಶ್ರಮದ ಕಡೆಗೆ ಕೆಳಗಿಳಿದು ಬರುತ್ತಿರುವಾಗ ತಾನು ಕಳೆದ 2 ಗಂಟೆಗಳಿಂದ ವಾಂತಿ ಮಾಡಿಯೇ ಇಲ್ಲ ಎಂದು ನೆನಪಾಗಿ ಆಕೆ ಚಕಿತಳಾಗಿದ್ದಳು. ಈತ ಆಕೆಯನ್ನು ಸ್ವರ್ಗಾಶ್ರಮಕ್ಕೆ ಬೀಳ್ಕೊಂಡು ಬಂದಾಗ ಕೊಂಚ ಹಾಯನಿಸಿದ್ದೆ ಅವಳಿಗೆ ಎಂದರು ಬಾಬಾಜಿ. ಹಾಗೂ ನಿನ್ನ ಹಿಂದಿನ ಜನ್ಮಗಳಲ್ಲಿ ನಿನಗಿದ್ದ ಋಣವನ್ನು ನೀನು ತೀರಿಸಿದ್ದೀಯಾ. ಅನೇಕ ಜನ್ಮಗಳ ಹಿಂದೆ ನಿನಗೆ ಹುಷಾರಿಲ್ಲದಾಗ ಆಕೆ ನಿನ್ನನ್ನು ಉಪಚರಿಸಿದ್ದಳು. ಇನ್ನು ಇದರ ಬಗ್ಗೆ ಹೆಚ್ಚು ಪ್ರಶ್ನೆ ಬೇಡ, ತಿಳಿಯಿತೆ. ಇನ್ನೊಂದು ವಿಚಾರ, ನಾನವಳನ್ನು ಮತ್ತೆ ನೋಡುವುದಿಲ್ಲವೆಂದರು. ಜೆನ್ನಿಯೊಂದಿಗೆ ಈತನಿಗಿದ್ದ ಪೂರ್ವಜನ್ಮದ ಸಂಬಂಧವನ್ನು ಕೇಳಬೇಕೆಂದುಕೊಂಡರು. ಬಾಬಾಜಿಯ ಅಸಮ್ಮತಿಯಿಂದ ಆಗಲಿ ಬಾಬಾಜಿ ಎಂದಷ್ಟೇ ಹೇಳಲು ಈತನಿಗೆ ಸಾಧ್ಯವಾಯಿತು. ಆಕೆ ತನ್ನ ನಾಡಿಗೆ ಹೊರಡುವ ದಿನ ಬಾಬಾಜಿಯ ಅನುಮತಿ ಕೋರಿ ಆಕೆಗೆ ವಿದಾಯ ಹೇಳಿ ಬರಲು ಹೋದ ಈತನಿಗೆ ಆಕೆ ಅದಾಗಲೇ ಸಾಕಷ್ಟು ಗುಣಮುಖಳಾಗಿದ್ದಾಳೆಂದು ತಿಳಿದು ಬಂತು. ಆಕೆ ಕಳೆದ 2 ದಿವಸಗಳಲ್ಲಿ 2 ಬಾರಿ ವಾಂತಿ ಮಾಡಿದಳೆಂದು, ಕೊಂಚ ಚಹಾ ಹಾಗೂ ಬಿಸ್ಕತ್ತು ಸೇವಿಸಲು ಸಾಧ್ಯವಾಯಿತೆಂದು ಹೇಳಿದಳು. ಬಾಬಾಜಿಗೆ ಅಸಂಖ್ಯಾತ ಧನ್ಯವಾದ ಹೇಳಬೇಕೆಂದು, ಅವರನ್ನು ತಾನು ಎಂದೂ ಮರೆಯನೆಂದು, ಆತ ತನ್ನ ಯೇಸುಕ್ರಿಸ್ತನೆಂದು ನುಡಿದಳು. ಆಕೆ ಈತನೊಂದಿಗೆ ಸಂಪರ್ಕದಲ್ಲಿರಲು ಬಯಸಿದರೂ ಈತನಿಗೆ ವಿಳಾಸವಾಗಲಿ ದೂರವಾಣಿ ಸಂಖ್ಯೆಯಾಗಲಿ ಇರಲಿಲ್ಲ. ಇನ್ನೇನು ಅಗಲಬೇಕು ಎನ್ನುವಾಗ ಆಕೆ ಈತನನ್ನು ಅಪ್ಪಿಕೊಂಡು ಕೆನ್ನೆಗೆ ಮುತ್ತಿಟ್ಟು ಅಚ್ಚರಿ ಮೂಡಿಸಿದಳು. ಸಂಕೋಚದಿಂದ ಅವಳಿಂದ ಬೇರ್ಪಟ್ಟು ಗುಹೆಗೆ ಹಿಂತಿರುಗಿದಾಗ ಅವಕ್ಕಾದೆ ಅಲ್ಲವೇ ಎಂದು ನಗುತ್ತಾ ನುಡಿದರು ಬಾಬಾಜಿ. ಕಾಲಚಕ್ರ ಉರುಳಿದಂತೆ ಜೆನ್ನಿ ಈತನ ಮನಸ್ಸಿನಿಂದ ಗತಕಾಲಕ್ಕೆ ಸರಿದಳು. ಹೀಗೆ 3 ವರ್ಷಗಳು ಉರುಳಿದವು. ಒಂದು ದಿನ ಬಾಬಾಜಿ ಈತನಿಗೆ ಆತನ ದಿನಚರಿಯ ಬಗ್ಗೆ ನಿರ್ದಿಷ್ಟ ಸೂಚನೆಗಳನ್ನು ನೀಡಿ ತಾನು ಬರುವವರೆಗೆ ಏಕಾಂತದಲ್ಲಿ ಸಾಧನೆ ಮಾಡಬೇಕೆಂದು ತಿಳಿಸಿ ಕೈಲಾಸ ಪರ್ವತಕ್ಕೆ ಹೊರಟು ಹೋದರು. ಒಂದು ದಿನ ಸಾಯಂಕಾಲದ ಹೊತ್ತಿಗೆ ಸ್ವರ್ಗಾಶ್ರಮದ ಬಳಿ ಗಂಗೆಯ ತಟದಲ್ಲಿ ಈತ ಕುಳಿತಿದ್ದಾಗ ಚೆಂಗೂದಲ ಮಹಿಳೆಯೊಬ್ಬಳು ನದಿಯ ಕಡೆಗೆ ಹೋಗುತ್ತಿರುವುದು ಕಾಣಿಸಿತು. ಈತನ ಕಣ್ಣುಗಳನ್ನೇ ಈತನಿಗೆ ನಂಬಲಾಗಲಿಲ್ಲ. ಯಾಕಂದರೆ ಅವಳು ಜೆನ್ನಿಯಾಗಿದ್ದಳು. ಕಳೆದ ಬಾರಿಗಿಂತ ಈಗ ಕೊಂಚ ದಪ್ಪಗಾಗಿದ್ದಳು. ಪಾದಗಳನ್ನು ನೀರಲ್ಲಿ ಎಳೆಬಿಟ್ಟು ಬಂಡೆಯೊಂದರ ಮೇಲೆ ಕುಳಿತಿದ್ದಳಾಕೆ. ಈತ ಆಕೆಯ ಹಿಂಭಾಗದಲ್ಲಿ ನಿಂತು ಮೆಲುವಾಗಿ ಜೆನ್ನಿ ಎಂದು ಕರೆದಾಗ ಕ್ಷಣಕಾಲ ದಂಗಾದ ಆಕೆ, ಓ ಮೈ ಗಾಡ್ ಮಧು, ನನಗೆ ನಂಬಲಾಗುತ್ತಿಲ್ಲ ಎಂದು ಹಾರಿ ಬಂದು ಈತನನ್ನು ತಬ್ಬಿಕೊಂಡು ಕೆನ್ನೆಗೊಂದು ಮುತ್ತು ನೀಡಿದಳು. ನಿನ್ನ ವೇಷಭೂಷಣಗಳೆಲ್ಲ ಈಗ ಬದಲಾಗಿದೆ. ಪ್ಯಾಂಟು ಶರ್ಟು ತೊಟ್ಟುಕೊಂಡಿದ್ದೀಯಾ. ನಿನ್ನ ಕೂದಲುಗಳೆಲ್ಲ ಕತ್ತರಿಸಲ್ಪಟ್ಟಿವೆ. ಕುಳಿತುಕೋ, ಮಾತಾಡೋಣ. ನಿನಗಾಗಿ ನಾನು ಬಹಳ ಹುಡುಕಾಡಿದೆ. 2 ಬಾರಿ ನೀನಿದ್ದ ಗುಹೆಗೆ ಹೋದೆ. ಅಲ್ಲಿ ಇಂಗ್ಲಿಷ್ ಬಾರದ ಓರ್ವ ಸಾಧು ಇದ್ದ ಎಂದಳು. ನಂತರ ಆಕೆ ತಾನು ಫಿಲಡೆಲ್ಫಿಯಾಗೆ ಹಿಂತಿರುಗಿದ ನಂತರ ತನ್ನ ಆರೋಗ್ಯ ಸುಧಾರಿಸಲಾರಂಭಿಸಿದೆಂದು, ವಾಂತಿ ಕಡಿಮೆಯಾಗುತ್ತಾ ಕೊನೆಗೆ ಪೂರ್ತಿ ನಿಂತೇ ಹೋಯಿತೆಂದು, ಹೊಟ್ಟೆ ನೋವು ಮಾಯವಾಗಿ ನಂತರ ಔಷಧಿ ತೆಗೆದುಕೊಳ್ಳುವ ಪ್ರಮೇಯವೇ ಬರಲಿಲ್ಲವೆಂದು ತಿಳಿಸಿದಳು. ಅವಳು ಮಾಡಿಕೊಳ್ಳುತ್ತಿದ್ದ ಚಿಕಿತ್ಸೆ ಒಂದೇ, ಬಾಬಾಜಿ ಹೇಳಿಕೊಟ್ಟ ರೀತಿಯ ಉಸಿರಾಟದ ಅಭ್ಯಾಸ. ವೈದ್ಯರು ಈಕೆಗೆ ನೀಡಿದ್ದ 2 ತಿಂಗಳ ಗಡುವಿನ ಅಂತ್ಯದ ವೇಳೆಗೆ ಆಕೆ ಹಿಂದಿಗಿಂತಲೂ ಹೆಚ್ಚು ಆರೋಗ್ಯವಂತಳಾಗಿದ್ದಳು. ಮತ್ತೆರಡು ವಾರಗಳ ಕಾಲ ಕಾದು ಆಕೆ ವೈದ್ಯರ ಬಳಿ ಹೋದಾಗ ಅವರು ಪರಮಾಶ್ಚರ್ಯಗೊಂಡರಂತೆ. ಪರೀಕ್ಷೆಗಳ ಸರಮಾಲೆಗೆ ಆಕೆಯನ್ನು ಒಳಪಡಿಸಿದ ಬಳಿಕ ಆಕೆ ಸಂಪೂರ್ಣವಾಗಿ ಗುಣಮುಖಳಾಗಿದ್ದಾಳೆಂದು ವೈದ್ಯರು ಘೋಷಿಸಿದ್ದರು. ಅದೊಂದು ಪವಾಡವೇ ಆಗಿತ್ತು. ಈ ನಡುವೆ ಅಮೆರಿಕಾದ ಪ್ರಯೋಗಾಲಯವೊಂದರಲ್ಲಿ ಆಕೆಗೆ ಕೆಲಸ ದೊರಕಿತ್ತು. ರಜೆ ಸಿಗದ ಉದ್ಯೋಗವದು. ಅಂತೂ ಕೊನೆಗೆ 2 ವಾರಗಳ ರಜೆ ಪಡೆದುಕೊಂಡ ಆಕೆ ಒಂದಿನಿತೂ ಕಾಲಹರಣ ಮಾಡದೆ ಋಷಿಕೇಶಕ್ಕೆ ಬಂದಿದ್ದಳು. ರಜೆ ಮುಗಿದು ಮಾರನೆಯ ದಿನವೇ ಅಮೆರಿಕಾಗೆ ಹೊರಡುವಳಿದ್ದಳು. ನಿನ್ನನ್ನು ಹೇಗಾದರೂ ಮಾಡಿ ಹುಡುಕಲೇಬೇಕು ಹಾಗೂ ಗುರುಗಳನ್ನು ಭೇಟಿ ಮಾಡಿ ಕೃತಜ್ಞತೆ ತಿಳಿಸಬೇಕೆಂದುಕೊಂಡಿದ್ದೆ ಎಂದಳು. ಆಗ ಈತ, ಬಾಬಾಜಿ ಈಗ ಕೈಲಾಸ ಪರ್ವತದ ಕಡೆ ಹೋಗಿದ್ದಾರೆ. ಅವರಿನ್ನು ಬರುವುದು 2 ತಿಂಗಳ ಬಳಿಕವೇ. ನಾನು ಬಾಬಾಜಿಯೊಂದಿಗೆ 3.5 ವರ್ಷಗಳನ್ನು ಕಳೆದ ಬಳಿಕ ಅವರು ನನ್ನನ್ನು ಪುನಃ ಮನೆಗೆ ಕಳುಹಿಸಿದರು.
ಈಗ ವರ್ಷಕ್ಕೊಮ್ಮೆ ಅವರು ನಿಗದಿಪಡಿಸಿದ ಜಾಗಕ್ಕೆ ಬಂದು 1 ತಿಂಗಳು ಅವರೊಂದಿಗಿರುತ್ತೇನೆ. ನಾನು ನೀನು ಪುನಃ ಭೇಟಿಯಾದದ್ದು ಅದೃಷ್ಟವೇ ಸರಿ ಎಂದನು. ನಂತರ ಈತ ತನ್ನ ನಿಜ ನಾಮಧೇಯವನ್ನು, ವಿಳಾಸ, ದೂರವಾಣಿ ಸಂಖ್ಯೆ ಎಲ್ಲವನ್ನೂ ಕೊಟ್ಟು ಋಷಿಕೇಶದ ಮದ್ರಾಸ್ ಕೆಫೆಯಲ್ಲಿ ಕುಳಿತು ಕಾಫಿ ಕುಡಿಯುತ್ತಾ ಈತನ ಬದುಕಿನ ಕುರಿತು, ಬಾಬಾಜಿ ಈತನ ಜೀವನದಲ್ಲಿ ಪ್ರವೇಶಿಸಿದ ರೀತಿಯನ್ನು ಅವಳೊಂದಿಗೆ ಚರ್ಚಿಸಿ ಆಕೆಯನ್ನು ಸ್ವರ್ಗಾಶ್ರಮಕ್ಕೆ ಬೀಳ್ಕೊಟ್ಟನು. ಮರುದಿನ ಬೆಳಿಗ್ಗೆ ಆಕೆ ದೋಣಿಯಲ್ಲಿ ಕುಳಿತು ಗಂಗೆಯನ್ನು ದಾಟಿ ಇನ್ನೊಂದು ದಡದಲ್ಲಿ ತನಗಾಗಿ ಕಾಯುತ್ತಿದ್ದ ಟ್ಯಾಕ್ಸಿಯಲ್ಲಿ ಕುಳಿತು ದೆಹಲಿಗೆ ಪ್ರಯಾಣ ಬೆಳೆಸಿದಳು. ಅಲ್ಲಿಂದ ಮಧ್ಯರಾತ್ರಿಯ ವಿಮಾನದಲ್ಲಿ ಆಕೆ ಅಮೆರಿಕಾಗೆ ತೆರಳಬೇಕಿತ್ತು. ಬಾಬಾಜಿ ಋಷಿಕೇಶಕ್ಕೆ ಮರಳಿದ ಬಳಿಕ ಅವರನ್ನು ಕಂಡು ಈತ ನಡೆದ ವಿಷಯವನ್ನು ಹೇಳಿ ಅವಳ ಕೃತಜ್ಞತೆಯನ್ನು ತಿಳಿಸಿದನು. ಬಾಬಾಜಿ, ಸರಿ, ಒಳ್ಳೆಯ ಹುಡುಗಿ, ನನ್ನ ಆಶೀರ್ವಾದ ಅವಳೊಂದಿಗಿರುತ್ತದೆ, ಅವಳನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದಷ್ಟೇ ಹೇಳಿದರು. ಆ ತಿಂಗಳ ಅಂತ್ಯದಲ್ಲಿ ಈತ ತನ್ನ ಮನೆಗೆ ಮರಳಿದ್ದನು. ಅಲ್ಲಿಂದ 2 ತಿಂಗಳುಗಳ ಬಳಿಕ ಈತನಿಗೆ ಅಮೆರಿಕಾದಿಂದ ಒಂದು ಪತ್ರ ಬಂತು. ಜೆನ್ನಿಯ ಪತ್ರವದು. ಜತೆಗೆ ಅದರೊಂದಿಗೆ ಆಕೆಯ ಸಹೋದರನದ್ದು ಇನ್ನೊಂದು ಪತ್ರವಿತ್ತು. ಆಕೆಯ ಸಹೋದರ ಬರೆದ ಪತ್ರದಲ್ಲಿ, ಪ್ರಿಯ ಶ್ರೀ ಎಂ, ನಾನು ಜೆನ್ನಿಯ ಸಹೋದರ ಬರ್ನಾರ್ಡ್. ಅಕ್ಟೋಬರ್ 16ರ ರಾತ್ರಿ ಜೆನ್ನಿ ನಿದ್ರೆಯಲ್ಲಿಯೇ ತೀರಿಕೊಂಡಳು. ಇಂಡಿಯಾದಿಂದ ಮರಳಿದ ಆಕೆ ಚೆನ್ನಾಗಿಯೇ ಇದ್ದಳು. ವೈದ್ಯರ ವರದಿಯ ಪ್ರಕಾರ ಆಕೆ ಹೃದಯಾಘಾತದಿಂದ ನಿದ್ದೆಯಲ್ಲೇ ಸಾವನ್ನಪ್ಪಿದ್ದಳು. ಅವಳ ಹಾಸಿಗೆಯ ಪಕ್ಕದಲ್ಲಿ ನಿಮ್ಮ ವಿಳಾಸವಿರುವ ಆಕೆ ಬರೆದಿದ್ದ ಪತ್ರವೊಂದಿತ್ತು. ಬಹುಶಃ ಆಕೆ ಮಾರನೆಯ ದಿನ ಅದನ್ನು ನಿಮಗೆ ಕಳುಹಿಸಲು ಇಚ್ಛಿಸಿದ್ದಳೇನೋ, ಹಾಗಾಗಿ ಅದನ್ನು ನಿಮಗೆ ಕಳುಹಿಸಿದ್ದೇನೆ. ನೀವು ಉತ್ತರ ಬರೆಯಲೇಬೇಕೆಂದು ಒತ್ತಾಯವಿಲ್ಲ. ಬರೆದರೆ ನನಗೆ ಹಾಗೂ ನನ್ನ ತಾಯಿಗೆ ಬಹಳ ಸಂತೋಷವಾಗುತ್ತದೆ. ಧನ್ಯವಾದ, ಬರ್ನಾರ್ಡ್ ಎಂದು ಬರೆದಿತ್ತು. ಜೆನ್ನಿ ಈತನಿಗಾಗಿ ಬರೆದ ಪತ್ರದಲ್ಲಿ, ಪ್ರೀತಿಯ ಮಧು, ನಿನ್ನನ್ನು ಮತ್ತೆ ಕಂಡದ್ದು ಬಹಳ ಸಂತೋಷ. ಗುರುಗಳಿಗೆ ಧನ್ಯವಾದ, ನೀನು ಖಂಡಿತ ತಿಳಿಸಿರುತ್ತೀಯ. ನಾನು ಆರೋಗ್ಯವಾಗಿ ಖುಷಿಯಾಗಿದ್ದೇನೆ. ನಿನ್ನೆ ರಾತ್ರಿ ಒಂದು ವಿಚಿತ್ರ ಕನಸು ಬಿತ್ತು. ನಿನಗದನ್ನು ಹೇಳಲೇಬೇಕು. ಕನಸಿನಲ್ಲಿ ನಿನ್ನ ಗುರುಗಳು ನನ್ನ ಮುಂದೆ ಪ್ರತ್ಯಕ್ಷರಾಗಿ ಮನೋಹರವಾಗಿ ನಗುತ್ತಾ ಕೇಳಿದರು, ಹಾಗಾದರೆ ನನ್ನ ಪ್ರೀತಿಯ ಮಗು, ನೀನೀಗ ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೀಯಷ್ಟೇ? ಹೌದೆಂದ ಆಕೆಯನ್ನೇ ನೋಡುತ್ತಾ, ಹಾಗಾದರೆ ಮನೆಗೆ ಮರಳಲು ಇದು ಸಮಯವಲ್ಲವೇ ಮುದ್ದು? ನಿನ್ನ ನಿಜ ಗೃಹಕ್ಕೆ ನಿನ್ನನ್ನು ಸ್ವಾಗತಿಸಲು ನಾನಲ್ಲಿ ಇರುತ್ತೇನೆ. ಇಷ್ಟು ಹೇಳಿ ಕಾಮನವಿಲ್ಲಿನ ಬೆಳಕಲ್ಲಿ ಅವರು ಮರೆಯಾದರು. ಮಧು, ಅದರರ್ಥ ಏನೆಂದು ನಿನಗೇನಾದರೂ ಗೊತ್ತೇ? ಅವರು ನನ್ನನ್ನು ಹಿಮಾಲಯಕ್ಕೆ ಕರೆಯುತ್ತಿದ್ದಾರೆಯೇ? ಅದೇನೇ ಇರಲಿ, ಅವರನ್ನು ಕಂಡಾಗ ಕೇಳು. ಸಿಗುವ ಎಂದಾದರೂ ಉತ್ತರ ಬರಿ. ಖಂಡಿತ ಸಂಪರ್ಕದಲ್ಲಿರು. ವಾತ್ಸಲ್ಯಪೂರ್ವಕ, ನಿನ್ನ ಜೆನ್ನಿ ಎಂದಿತ್ತು. ಈ ಪತ್ರವನ್ನೋದಿದ ಬಾಲಕ ಶ್ರೀ ಎಂ ತನ್ನ ಮಲಗುವ ಕೋಣೆಗೆ ಹೋಗಿ ಹಿಂದೆಂದೂ ಅಳದಷ್ಟು ಅತ್ತಿದ್ದನು. ಓರ್ವ ಒಳ್ಳೆಯ ಗೆಳತಿಯನ್ನು ನಾನು ಕಳೆದುಕೊಂಡೆ. ಬಾಬಾಜಿ ಹೇಳಿದ್ದರ ಅರ್ಥವಾದರೂ ಏನು? ಅಂದು ರಾತ್ರಿ ಈತ ಧ್ಯಾನಕ್ಕೆ ಕುಳಿತಾಗ ಬಾಬಾಜಿಯನ್ನು ತನ್ನ ಹೃದಯ ಪದ್ಮದಲ್ಲಿ ಕಲ್ಪಿಸಿಕೊಂಡು, ದಯವಿಟ್ಟು ಹೇಳಿ ಬಾಬಾಜಿ, ಜೆನ್ನಿಗೇನಾಯಿತು? ಇದೊಂದು ಬಾರಿ ನನ್ನ ಪ್ರಶ್ನೆಗೆ ಉತ್ತರಿಸಿ ಬಾಬಾಜಿ. ಆಕೆ ಓರ್ವ ಪ್ರೀತಿಯ ಸ್ನೇಹಿತೆಯಾಗಿದ್ದಳು. ನಿಮಗೂ ಅವಳೆಂದರೆ ಪ್ರೀತಿ ಇತ್ತು ಎಂದು ಬಾಬಾಜಿಯೊಂದಿಗೆ ಮನವಿ ಮಾಡಿಕೊಂಡನು. ಅಂದು ರಾತ್ರಿ ಈತನಿಗೆ ಕನಸಿನಲ್ಲಿ ಅದರ ಉತ್ತರ ದೊರೆಯಿತು. ಎಂದಿನಂತೆ ಬಿಳಿ ಬಣ್ಣದ ಉಡುವಸ್ತ್ರ ಧರಿಸದೆ ತಿಳಿನೇರಳೆ ಬಣ್ಣದ ವಸ್ತ್ರವನ್ನು ಧರಿಸಿ ಕನಸಿನಲ್ಲಿ ಕಾಣಿಸಿಕೊಂಡರು ಬಾಬಾಜಿ. ಇಂತಹ ಪ್ರಶ್ನೆಗಳಿಂದ ಮತ್ತೆ ತೊಂದರೆಗೊಡಬೇಡ. ಹಾಗೆ ಧ್ಯಾನ ಮಾಡುವಾಗ ನನ್ನನ್ನು ಪೀಡಿಸಲೂ ಬೇಡ. ಧ್ಯಾನ ಮಾಡುವುದು ಆತ್ಮೋನ್ನತಿಗೆ ಹಾಗೂ ಇತರರಿಗೆ ನೆರವಾಗಲು, ನನ್ನನ್ನು ಆಗಾಗ ಕರೆಯಲಿಕ್ಕಲ್ಲ. ಅದೇನೇ ಇರಲಿ, ಮನೆಗೆ ಬಾ ಅಂತ ನಾನು ಜೆನ್ನಿಗೆ ಹೇಳಿದ್ದರ ಅರ್ಥ ಭೂಮಿಯಲ್ಲಿ ಹುಟ್ಟಿ ಜೀವಿಸಿಯಾದ ಮೇಲೆ ಪ್ರತಿಯೊಬ್ಬ ಮಾನವ ಹೋಗುವ ವಿಶ್ರಾಂತಿ ಧಾಮಕ್ಕೆ ಎಂದು. ಹೌದು, ಆಕೆ ಇಲ್ಲೇ ಇದ್ದಾಳೆ. ಅವಳನ್ನು ಸ್ವಾಗತಿಸಲು ನಾನೇ ಇದ್ದೆ. ಕೆಲ ಕಾಲದ ನಂತರ ಭಾರತದ ಯಾವುದಾದರೂ ಸೂಕ್ತ ಸ್ಥಳದಲ್ಲಿ ಅವಳ ಅಧ್ಯಾತ್ಮ ಸಾಧನೆಗೆ ಅನುಕೂಲವಾಗುವಂತಹ ಗರ್ಭಾಶಯ ಕಂಡುಕೊಳ್ಳಲು ನಾನವಳಿಗೆ ಸಹಾಯ ಮಾಡುತ್ತೇನೆ. ಸದ್ಯಕ್ಕೆ ಇಷ್ಟೇ. ಈ ವಿಷಯದ ಬಗ್ಗೆ ಇನ್ನು ಪ್ರಶ್ನೆ ಬೇಡ ಎನ್ನುತ್ತಾ ಹೊಂಬಣ್ಣದ ಮೋಡವೊಂದರ ಹಿಂದೆ ಮರೆಯಾದರು. ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಾ ಬಾಲಕ ಶ್ರೀ ಎಂನ ಶ್ರೀ ಗುರು ಬಾಬಾಜಿ ಅಂದರೆ ಮಹಾವತಾರ್ ಬಾಬಾಜಿಯವರೊಂದಿಗಿನ ನೇರ ಭೇಟಿಯ ರೋಚಕ ಕ್ಷಣವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಿದ್ದೇನೆ. ಅಲ್ಲಿಯವರೆಗೆ ನಮಸ್ಕಾರ.